ಇನ್ನು ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಮಾಡಿದಂತಹ ಆರೋಪದ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶಿವಾನಂದ ನೀಲಣ್ಣವರ್ ಆತ ಬಳಸ್ತಾ ಇದ್ದಂತಹ 4 ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ. 3 ಖಾಸಗಿ ಬ್ಯಾಂಕ್, 4 ಅಕೌಂಟ್, 100 ಕೋಟಿ. ಪ್ರತಿ ಅಕೌಂಟ್ನಲ್ಲೂ ಕೂಡ 100 ಕೋಟಿ ಪತ್ತೆಯಾಗಿದೆ. ಮಾಡಿರೋ ವಂಚನೆ ಒಂದೆರಡಲ್ಲ, 4,500 ಕೋಟಿ. ಅತಿ ಹೆಚ್ಚಿನ ಬಡ್ಡಿಯ ಆಸೆ ತೋರಿಸಿ ಸಾಕಷ್ಟು ಜನರಿಂದ ಹೂಡಿಕೆ ಮಾಡಿಸ್ಕೊಂಡು ವಂಚನೆ ಮಾಡಿರುವಂಥದ್ದು ಇವ್ರ ಮೇಲಿರುವಂತಹ ಆರೋಪ. ಆದರೆ ಅಕೌಂಟ್ನಲ್ಲಿ 100 ಕೋಟಿ ಇದೆ, ಬ್ಯಾಂಕ್ ಸೈಲೆಂಟ್ ಆಗಿದೆ. ಇಡಿ ಆಗಲಿ IT ಗಮನಕ್ಕಾಗಲಿ ಬ್ಯಾಂಕ್ ಅಧಿಕಾರಿಗಳು ಇದನ್ನು ತಂದಿಲ್ಲ. ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳ ನಡೆ ಬಗ್ಗೆ ಕೂಡ CIDಗೆ ಈಗ ಅನುಮಾನ. ಶಿವಾನಂದ್ ಜೊತೆಗೆ ಈ ಬ್ಯಾಂಕ್ನ ಅಧಿಕಾರಿಗಳೇನಾದರೂ ಶಾಮೀಲಾದ್ರಾ ಅಂಥದ್ದೊಂದು ಅನುಮಾನದ ಮೇರೆಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. 4 ಅಕೌಂಟ್ಗಳನ್ನು ಬಳಸ್ತಾ ಇದ್ದಂತಹ ಶಿವಾನಂದ ನೀಲಣ್ಣವರ್ 3 ಖಾಸಗಿ ಬ್ಯಾಂಕ್ಗಳಲ್ಲಿ ತಮ್ಮ ಅಕೌಂಟನ್ನು ಹೊಂದಿದ್ರು. ಪ್ರತಿ ಅಕೌಂಟ್ನಲ್ಲೂ 100 ಕೋಟಿ ಪತ್ತೆಯಾಗಿದೆ. 100 ಕೋಟಿ ಇದ್ರೂ ಕೂಡ ಯಾಕೆ ಬ್ಯಾಂಕ್ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ, ಇದನ್ನು ಯಾಕೆ IDIT ಗಮನಕ್ಕೆ ತಂದಿಲ್ಲ? ಈ ಒಂದು ವಂಚನೆ ಪ್ರಕರಣ ಏನಿದೆ ಇದರಲ್ಲಿ ಶಿವಾನಂದ್ ಜೊತೆ ಏನಾದರೂ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾದ್ರಾ? ಇಂತಹದೊಂದು ಹಲವು ಅನುಮಾನಗಳು ಬಾಧಿಸ್ತಾ ಇದೆ. ಈಗಾಗಲೇ DIG ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಕಣಕ್ಕಿಳಿದಿದ್ದಾರೆ, ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸರಿಂದಲೂ ಕೂಡ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಶಿವಾನಂದ ನೀಲಣ್ಣವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.